ಹಾಯ್ ಫ್ರೆಂಡ್ಸ್, ಸಾರಿ ನಾನು ಹಾಯ್ ಹೇಳ್ತೀನಿ, ಇಲ್ಲೆಲ್ಲೋ ಹೋಗ್ತೀನಿ, ಎಲ್ಲೆಲ್ಲೋ ನೋಡೋದಾಗ್ತದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತುಂಬ ದಿನ ಆದಮೇಲೆ ಮತ್ತೆ ಬ್ಲಾಗ್ ಶುರು ಮಾಡಿದೆ. ಯಾಕಂದರೆ ಕೆಲಸ ಫ್ರೆಂಡ್ಸ್, ಸುಮಾರು ಆರ್ಡರ್ಸ್ ಇದ್ವು. ನಿನ್ನೆ ರಾತ್ರಿ 11:30 ನಾನು ಮನೆಗೆ ಬಂದಾಗ, ಕೆಳಗಡೆ ಮನೆಯಿಂದ ಮೇಲೆ ಮನೆಗೆ ಬರೋಷ್ಟರಲ್ಲಿ 11:30 ಆಯಿತು. ಅಷ್ಟು ಕೆಲಸ ಆಯಿತು. ಎಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡಿ ಫ್ರೀ ಆಗಿದ್ದೀನಿ. ಈಗ ಬ್ಲಾಗ್ ಶುರು ಮಾಡಿರೋದು. ಒಂಥರ ಕೆಲಸ ಇದ್ದರೆ ಟೆನ್ಷನ್ ಜಾಸ್ತಿ ಇರುತ್ತೆ. ಅದರಲ್ಲಿ ಬ್ಲಾಗ್ಸ್ ಎಲ್ಲ ಮಾಡಿಕೊಂಡು ಕೆಲಸ ಮಾಡ್ತೀನಿ ಅಂದರೆ ನಿಜ ಕೆಲಸ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಏನು ಮಾಡ್ತೀನಿ, ವ್ಲಾಗ್ಸ್ನ ಸೈಡ್ ಇಟ್ಬಿಟ್ಟು ಕೆಲಸ ಎಲ್ಲ ಕಂಪ್ಲೀಟ್ ಫಸ್ಟು ಮಾಡಿ ಮುಗಿಸ್ಬಿಡೋಣ ಅಂತ ಕೆಲಸ ಶುರು ಮಾಡ್ಕೊಳ್ತೀನಿ. ಆಯಿತು, ಸುಮಾರು ರಾಗಿ ಮಾಲ್ಟ್, ಮಿಲ್ಕ್ ಮಾಲ್ಟು, ಬೇಬಿ ಸೇರಿ, ಸಾಂಬಾರು ಪೌಡರ್ ಜಾಸ್ತಿ ಆರ್ಡ್ರ್ ಇದ್ದಿದೆ. ಸಾಂಬಾರು ಪೌಡ್ರು ಹೇಳ್ಬೇಕಂದ್ರೆ ನನ್ನ ಪುಣ್ಯ ಚೆನ್ನಾಗಿದೆ ಅನಿಸುತ್ತೆ. ಯಾಕೆ ಅಂದರೆ ಈಗ ನಿನ್ನೆಯಿಂದ ಮಳೆ ಬರ್ತಾಯಿದೆ. ಬಟ್ ಮೊನ್ನೆ ನೈಟ್ ಮಳೆ ಶುರುವಾಗಿದ್ದು. ನಾನು ಮೊನ್ನೆ ಸಂಜೆ ಅಂದರೆ ಇವತ್ತು ಶನಿವಾರ, ಗುರುವಾರ ಸಾಯಂಕಾಲ ನನಗೆ ಸುಮಾರು ಒಂದು 15 kg ಅಷ್ಟು ಸಾಂಬಾರು ಪೌಡ್ರು, ಮಸಾಲ ಸಾಂಬಾರು ಪೌಡ್ರು ಪ್ರತಿಯೊಂದು ಇತ್ತು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದೆ. ಸದ್ಯಕ್ಕೆ ಮಳೆ ಮೋಡ ಅನ್ನೋ ಥರ ಏನೂ ಇರಲಿಲ್ಲ ನನ್ನ ಸಾಂಬಾರು ಪುಡಿ ಪ್ರಿಪೇರ್ ಮಾಡೋವರೆಗೂ. ಯಾಕಂದ್ರೆ ಮೆಣಸಿನ್ಕಾಯಿ ಎಲ್ಲ ಒಣಗಿಸ್ಕೋಬೇಕಾಗತ್ತಲ್ಲ. ಕೆಲವೊಂದು ಟೈಮಲ್ಲಿ ಈ ಮಳೆ ಸೀಸನ್ ಎಲ್ಲ ಬಂತು ಅಂತ ಅಂದರೆ ಏನು ಮಾಡ್ತೀವಿ, ಮೆಣಸಿನ್ಕಾಯಿನ ಒಣಗಿಸಿ ಇಟ್ಕೊಂಡಿರ್ತೀವಿ. ಅದನ್ನು ಹುರಿದ್ಬಿಟ್ಟೆ ಸಾಂಬಾರು ಪುಡಿ ಹಾಕೋದಿರುತ್ತೆ. ಬಟ್ ಏನು ಅಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ್ರೆ ನಾವು ಏನು ಹುರಿತೀವಲ್ಲ, ಜಸ್ಟ್ ಒಂದು 2 ನಿಮಿಷಕ್ಕೆಲ್ಲ ತುಂಬ ಚೆನ್ನಾಗಿ ಗರಿಯಾಗಿ ಆಗಿಬಿಡುತ್ತೆ ಮೆಣಸಿನ್ಕಾಯಿನ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ನನ್ನ ಸಾಂಬಾರು ಪುಡಿಯೆಲ್ಲ ಆದಮೇಲೆ ಮಳೆ ಬಂತಲ್ಲಪ್ಪ. ಇಲ್ಲ ಅದಿದ್ದರೆ ಮೆಣಸಿನ್ಕಾಯಿನೂ ಹುರಿಯೋದಂದರೆ ಘಾಟು ಜಾಸ್ತಿ ಆಗಬೇಕು ಅನ್ಸ. ನಾವು ಎಷ್ಟು ಏನಾದರೂ ಬಿಸಿಲಲ್ಲಿ ಒಣಗಿಸ್ತಾರೆ ನಾವು ಸಾಂಬಾರು ಪುಡಿ ಮಾಡೋಕ್ಕೆ ಹೋಗ್ತೀವಲ್ಲ, ಆ ಟೈಮಲ್ಲಿ ಸಣ್ಣ ಹುರಿಯಲ್ಲಿ ತುಂಬ ಹೊತ್ತು ಹುರಿಬೇಕಾಗುತ್ತೆ. ಬಟ್ ಅದೇ ಜಾಸ್ತಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಟಿದ್ರೆ ಜಸ್ಟ್ ಒಂದು 2-3 ನಿಮಿಷ ಬಿಸಿ ಮಾಡಿ ತೆಗೆದುಬಿಡ್ಬೋದು ಮೆಣಸಿನ್ಕಾಯಿನ. ಆಯಿತು, ಒಟ್ನಲ್ಲಿ ನಂದೆಲ್ಲ ಕೆಲಸ ಮುಗಿದ್ಮೇಲೆ ಫೈನಲಿ ಮಳೆ ಬಂತು. ಮಳೆ ಶುರು ಆಯಿತು. ಮೊನ್ನೆಯಿಂದ ಚೆನ್ನಾಗಿ ಮಳೆ ಬರ್ತಾಯಿದೆ. ಖುಷಿ ಆಗ್ತಾಯಿದೆ. ಯಾಕಂದರೆ ತಣ್ಣಗಿದೆ ವಾತಾವರಣ. ರಾತ್ರಿ ಹೊತ್ತು ಮಲ್ಕೊಳ್ಳೋದಕ್ಕೆ, ಇಲ್ಲಾಂದರೆ ಶೆಕೆ. ಬಟ್ ಆದರೂ ನಂಗೆ ನಿನ್ನೆ 11:30 ಕೆಲಸ ಎಲ್ಲ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ಆಮೇಲೆ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಕೂತು ಮೊಬೈಲ್ ನೋಡಿ ಆಮೇಲೆ ನಿದ್ದೆ ಮಾಡೋಷ್ಟರಲ್ಲಿ ಟೈಮ್ ಬಂದು 2:30. ನೆನ್ನೆ ಎಲ್ಲ ತಿಂದಿದ್ದ ಪಾತ್ರೆ ಏನೂ ತೊಳೆದಿಲ್ಲ. ಯಾಕಂದ್ರೆ ಕೆಲಸ ಮಾಡಿ ಸಾಕಾಗಿತ್ತಲ್ಲ. ಒಬ್ಬರು ಬೆಳಿಗ್ಗೆ ಎದ್ದು ತೊಗೊಂಡ್ರಾಯ್ತು ಅಂದ್ಬಿಟ್ಟು ಎಲ್ಲ ಹಾಗೆ ಗುಡ್ಡ ಹಾಕಿದ್ದೀನಿ. ಸಿಂಕ್ ತುಂಬೋಗ್ಬಿಟ್ಟಿದೆ ಪಾತ್ರೆಗಳು. ಹಾಗೆ ಇದು ಒಂದು ಅಮೆಝಾನಿಂದ ತರಿಸಿದೆ ಪ್ಲ್ಯಾಂಟ್ ಗಿಡ, ಪಲಾವ್ ಎಲೆ. ನಾನೇನು ಬಿರಿಯಾನಿಗೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಲೀಫ್ ನೋಡಿ, ಆ ಎಲೆನ ಅಮೆಝಾನಿಂದ ಬೈ ಮಾಡಿದ್ದೆ. ತೋರಿಸ್ತೀನಿ, ಹೊರಗಡೆ ಇಟ್ಟಿದ್ದೀನಿ. ಆ ಗಿಡದ್ದು ಬಾಕ್ಸ್ ಅದು ಚೆನ್ನಾಗಿದೆ. ಗಿಡ ಪನ್ಸಿಂಜು ಅದು ತುಂಬ ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಆನ್ಲೈನಲ್ಲಿ ಒಂದು ಪ್ಲ್ಯಾಂಟ್ನ ನಾನು ತೊಗೊಂಡಿರೋದು ಅಂತಂದರೆ ಇದೇ ಫಸ್ಟ್ ಟೈಮ್. ಯಾವತ್ತೂ ತರಿಸ್ಕೊಂಡಿಲ್ಲ. ಫಸ್ಟ್ ಟೈಮ್ ಚೆನ್ನಾಗಿ ಬಂದಿದೆ. ಖುಷಿ ಆಯಿತು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇಲ್ಲಿ ಮನೆಯವರಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಮಗೆ ಏನಪ್ಪ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮೆಂತ್ಯ ಮುದ್ದೆ ತಿನ್ನಬೇಕು ಅನ್ಸದೆ. ಯಾಕಂದರೆ ಮೆಂತ್ಯ ಮುದ್ದೆ ಹಿಟ್ಟಿನ ಪ್ರಿಪೇರ್ ಮಾಡಿದ್ದೆ. ಅದೇನೋ ನನಗೆ ಯಾವಾಗಲೂ ಅಷ್ಟೇ ಪ್ರಿಪೇರ್ ಮಾಡ್ದಾಗಿಲ್ಲನೋ ಆ ಅರೋಮಾಗೋ ಘಮಕ್ಕೂ ತಿಂತಾ ಇರಬೇಕು ಅನಿಸ್ತಾ ಇರುತ್ತೆ. ನಾನಂತೂ ವಾರದಲ್ಲಿ ಒಂದು 3 ದಿನ ಮೆಂತ್ಯ ಮುದ್ದೆ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲರಿಗೂ ಅಷ್ಟೇ ತುಂಬಾ ಒಳ್ಳೆಯದು. ನಮ್ಮ ಮನೇಲಿ ನಿಜ ನಮ್ಮ ಯಜಮಾನರು ತಿನ್ನಲ್ಲ ಗೊತ್ತಾ. ಎಷ್ಟು ಬಲವಂತ ಮಾಡ್ತೀನಿ, ಅಟ್ಲೀಸ್ಟ್ ವಾರಕ್ಕೆ 1-2 ದಿನ ತಿನ್ನಿ. ಏನು ನಿಮಗೆ ಬ್ಯಾಕ್ ನೋವು ಅಂತೀರಾ ಅಥವಾ ಮಂಡಿ ನೋವು ಅಂತೀರಾ, ಎಲ್ಲ ಒಂಚೂರು ಕಡಿಮೆ ಆಗುತ್ತೆ ತಿನ್ನಿ ಅಂದರೆ ಅವ್ರಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ. ಬೆಳಿಗ್ಗೆ ಹೊತ್ತು ಮುದ್ದೆ ತಿನ್ನೋಕ್ಕೆ ನಖರ ಮಾಡ್ತಾರೆ. ಬೇಡ ನನಗೆ ಬೇಡ ಅಂತ. ಅದಕ್ಕೆ ನಾವೇನು ಹೇಳೋರಿಗೆ ಕೇಳೋರಿಗೆ ಆರೋಗ್ಯದ ಮೇಲೆ ಅವ್ರಿಗೆ ಗಮನ ಇರೋರಿಗೆ ಹೇಳ್ಬೋದು. ಇಲ್ಲ ಅನ್ನೋದು ಏನು ಮಾಡೋಕ್ಕಾಗುತ್ತೆ ಹೇಳಿ ನೀವೇ. ಬಲವಂತ ಮಾಡಿ ಯಾರಿಗೆ ಏನನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇರ್ತೀನಿ, ಎಷ್ಟೋ ಜನ ಎಲ್ಲ ದುಡ್ಡು ಕೊಟ್ಟು ನಮ್ಮ ಹತ್ರ ತೊಗೊಂಡು ತಿಂತಾರೆ. ನಿಮ್ಗೆ ಎಷ್ಟು ಕೊಬ್ಬು ಗೊತ್ತಾ, ಹೆಂಡತಿ ಮನೇಲೇ ಮಾಡಿ ಕೊಡ್ತೀನಿ ಅಂದರೂ ತಿನ್ನಲ್ವಲ್ಲ, ಅದು ಮುದ್ದೆ ಮಾಡಿ ತಟ್ಟೆಗೆ ತಂದು ಇಡ್ತೀವಿ ಅಂದರೂ ತಿನ್ನಲ್ವಲ್ಲ ಅಂತ. ನನಗೆ ಮಧ್ಯಾಹ್ನ ಕೊಡು, ಬೆಳಿಗ್ಗೆ ಬೇಡ ಅಂತಾರೆ. ಬಟ್ ಅದನ್ನು ಖಾಲಿ ಹೊಟ್ಟೆ ತಿನ್ನಬೇಕು. ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ಬದಲು ನಾವು ಮೆಂತ್ಯ ಮುದ್ದೆ ತಿನ್ನಬೇಕು. ತುಂಬ ಸ್ಟ್ರಾಂಗ್ ಆಗುತ್ತೆ ಬಾಡಿ. ಉದ್ದಿನ ಕಾಳು ಮೆಂತ್ಯದಲ್ಲಿ ಇರುವಂಥದ್ದು ಅಷ್ಟು ಪೌಷ್ಟಿಕಾಂಶ ನಮಗೆ ಬೋನ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ಈಗ ಇಲ್ಲಿ ಏನಪ್ಪ ಅಂದರೆ ರವೆ ಹುರಿಯೋದಕ್ಕೆ ಇಟ್ಟಿದ್ದೀನಿ. ರವೆ
ಹುರಿತಾ ಇದ್ದೀನಿ. ಜೊತೆಗೆ ಹಾಗೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಕೊಂಡ್ಬಿಡ್ತೀನಿ. ಪ್ಲೈನ್ ಉಪ್ಪಿಟ್ಟು ಮಾಡ್ತಾ ಇರೋದು, ಯಾಕಂದ್ರೆ ನಾನೇ ತಿನ್ನಲ್ವಲ್ಲ ಅದಕ್ಕೆ. ನಾನು ತಿನ್ನೋದಿದ್ರೂ ಅದೇ ಮಾಡ್ಕೋಬೇಕು, ಯಾಕಂದರೆ ತರಕಾರಿ ಬೀನ್ಸ್ ಎಲ್ಲ ಏನೂ ಇಲ್ಲ, ಬರೀ ಕ್ಯಾಪ್ಸಿಕಮ್ಮು ಎಲೆಕೋಸು ಬರೀ ಅಂತಿಂತವೇ ಇರ್ತವೆ, ಬೀನ್ಸೇ ಇಲ್ಲ. ಇರೋದ್ರಲ್ಲೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಪೂಜಾ ರೂಮ್ ಕ್ಲೀನ್ ಕೆಲಸ ಎಲ್ಲ ಇದೆ, ಸುಮಾರಿದೆ ಫ್ರೆಂಡ್ಸ್ ಕೆಲಸ ಇವತ್ತು. ನಾನು ಯಾವತ್ತೂ ಕೆಲಸ ಮಾಡೋದಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ. ಜೊತೆಗೆ ಅಯ್ಯೋ ನಾನು ಒಬ್ಬಳೇ ಮಾಡಬೇಕಾ ಇದೆಲ್ಲನೂ ಕೂಡ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿಲ್ಲ. ನನಗೆ ಮನಸ್ಸಿಗೆ ನೋವಾದಾಗ ಮಾತ್ರ ನನಗೆ ಯಾವುದೇ ಕೆಲಸನೂ ಕೂಡ ಕಷ್ಟ ಅನಿಸುತ್ತೆ. ಕೆಲವೊಂದು ಟೈಮಲ್ಲಿ ನನಗೆ ಆವಾಗ ಊಟ ಮಾಡೋದಕ್ಕೂ ಕೂಡ ಬೇಜಾರಾಗುತ್ತೆ. ಊಟ ಮಾಡಬೇಕಾ, ಅವಶ್ಯಕತೆ ಇದೆಯಾ ಅನ್ನುವಷ್ಟು ಮನಸ್ಸಿಗೆ ನೋವಾಗುತ್ತೆ. ಬಟ್ ನಾನು ಎಷ್ಟು ಖುಷಿಯಾಗಿರ್ತೀನಿ, ಸಂತೋಷವಾಗಿರ್ತೀನಿ ಅಂಥ ಟೈಮಲ್ಲಿ ನಾನು ಎಷ್ಟು ಕೆಲಸ ಮಾಡೋದಕ್ಕೂ ಕೂಡ ಭಾಳ ಅಂದರೆ ಭಾಳ ಒಂಥರ ಮುಂದೆ ನಿಂತಿರ್ತೀನಿ. ನಾನು ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ತೀನಿ, ಯಾರಿಲ್ಲ ಅಂದರೂ ನನಗೆ ಮಾಡೋಷ್ಟು ಕೆಪಾಸಿಟಿ ಇದೆ ಅನ್ನುವಷ್ಟು ಹುಮ್ಮಸ್ಸು ನನ್ನಲ್ಲೇ ಬರುತ್ತೆ. ಯಾಕೆ ಗೊತ್ತಿಲ್ಲ, ಇತ್ತೀಚೆಗಂತೂ ನಾನು ಕೆಲವೊಂದನ್ನು ಹಳೆಯದನ್ನು ಬೇಡದೇ ಇರೋವಂಥದ್ದನ್ನು ಮನಸ್ಸಲ್ಲಿ ತುಂಬ ನೋವುಗಳನ್ನ ಇಟ್ಕೊಂಡಿರೋಂಥದ್ದನ್ನು ಮರಿತಾ ಬರ್ತಾಯಿದ್ದೀನಿ. ತುಂಬ ಹ್ಯಾಪಿಯಾಗಿದ್ದೀನಿ, ನನ್ನ ದಿನಗಳು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಜೊತೆಗೆ ಹಾಗೆ ನಿಮ್ಮ ಆರ್ಡರ್ಸು ಕೂಡ ಸುಮಾರು ಬರ್ತಾ ಇದೆ. ಈ ವಾರ ಅಂತೂ ಫುಲ್ ಬ್ಯುಸಿಯಾಗಿದ್ದೆ, ಸುಮಾರು ಆರ್ಡರ್ಸ್ ಇತ್ತು. ಯಾಕಂದರೆ ನನಗೆ ಮಸಾಲ ಸಾಂಬಾರು ಪುಡಿ ಎಲ್ಲ ತುಂಬ ಜನ ಇಷ್ಟಪಟ್ಟು ಒಂದೊಂದು kg ಆರ್ಡ್ರ್ ಮಾಡ್ತಾಯಿದ್ರಿ. ಕೆಲವೊಂದು ಟೈಮಲ್ಲಿ ನಂಗೆ ಅದು ಕಳ್ಸೋದಕ್ಕಾಗದೆ ಜಸ್ಟ್ ಒಂದು 400 ಗ್ರಾಮು ಪ್ಯಾಕೆಟ್ ಮಾಡಿ ಎಲ್ಲರಿಗೂ ಈಕ್ವಲ್ ಆಗಿ ಡಿವೈಡ್ ಆಗಬೇಕು ಹೋಗಬೇಕು ಅಂತ ಹೇಳಿ ಹಾಗೂ ಕೂಡ ಕಳಿಸಿರೋದು ಉಂಟು. ಬಟ್ ಈ ವಾರ ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ. ಕಂಪ್ಲೀಟ್ ನನ್ನ ಕೆಲಸದ ಕಡೆ ಗಮನ ಕೊಟ್ಟೆ. ಯಾಕಂದರೆ ಈಗ 1 ತಿಂಗಳು ಬರೀ ಅಮ್ಮ ಮನೆ, ಊರು ಮತ್ತು ಇದು ಅಂತಲೇ ಓಡಾಡೋದೇ ಆಗೋಯ್ತು ಫ್ರೆಂಡ್ಸ್. ಸರಿಯಾಗಿ ನನಗೆ ಏನನ್ನೂ ಕೂಡ ಮಾಡೋಕ್ಕಾಗಿರಲಿಲ್ಲ. ಬಟ್ ಈಗ ಹಾಗಲ್ಲ, ಕೆಲಸದ ಕಡೆನೂ ಗಮನ ಕೊಟ್ಕೊಂಡು ಜೊತೆಗೆ ಫ್ಯಾಮಿಲಿನೂ ಕೂಡ ಮೇಂಟೈನ್ ಮಾಡ್ತಾ ಮನೇಲೂ ಕೂಡ ಮೇಂಟೈನ್ ಮಾಡೋದನ್ನು ಕಲ್ತಿದ್ದೀನಿ. ಕೆಲವೊಂದು ಟೈಮಲ್ಲಿ ಏನಾಗಿ ಬರುತ್ತೆ, ನಮಗೆ ಕೆಲಸದಲ್ಲಿ ಒತ್ತಡದಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇಲ್ವೇನೋ ಅಂತ ಕಂಪ್ಲೀಟ್ ಫ್ಯಾಮಿಲಿ ಕಡೆ ವಾಲ್ಬಿಡ್ತೀನಿ, ಕೆಲಸನ ಸ್ವಲ್ಪ ಡೌನ್ ಮಾಡ್ತೀನಿ. ಕೆಲವೊಂದು ಟೈಮಲ್ಲಿ ಏನಾಗಿ ಹೋಗ್ಬಿಡುತ್ತೆ, ಓಕೆ ಬೇಡ ಫ್ಯಾಮಿಲಿನೂ ಮೇಂಟೈನ್ ಮಾಡಬೇಕು, ಕೆಲಸನೂ ಮೇಂಟೈನ್ ಮಾಡಬೇಕು ಅಂತ. ಯಾಕಂದರೆ ನನಗೆ ನಾನು ಲಾಸ್ಟ್ ವ್ಲಾಗಲ್ಲಿ ನಿಖಿತಾ ಅಕ್ಕ ಅವ್ರದ್ದು ಏನು ಶಾಪ್ ಇದೆ ಅವಾಗ ಹೋದಾಗ ಅಲ್ಲಿ ನನ್ನ ಒಬ್ಬರು ಸಬ್ಸ್ಕ್ರೈಬರು ಕೂಡ ಇದ್ದಾರೆ. ಸುಮಾರು ತಿಂಗಳುಗಳಿಂದ ಅನ್ನೋದಕ್ಕಿಂತ ವರ್ಷನೇ ಆಯ್ತಾ ಬಂತು ಅನಿಸುತ್ತೆ, ಅವರು ಬೇಬಿ ಸರಿ ತೊಗೊಳೋದಕ್ಕೆ ಶುರು ಮಾಡಿ. ಅವ್ರು ಕಾಲ್ ಮಾಡಿ ಹೇಳಿದರು, ಸುಷ್ಮಾರೇ ನೀವು ಇಲ್ಲಿವರೆಗೂ ನಿಖಿತಾ ಅವ್ರನ್ನ ನೋಡೋದಕ್ಕೆ ಬಂದಿದ್ದೀರಾ, ಇಲ್ಲಿವರೆಗೂ ಬಂದಿದ್ದೀರಾ ಅಂತ ನಮಗೇನಾದರೂ ಮೊದಲೇ ಗೊತ್ತಾಗಿದ್ದರೆ ನಾನು ಬಂದು ನಿಮ್ಮನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಯಾಕಂದರೆ ಅವರ ಮೊಮ್ಮಗನಿಗೆ ನನಗೆ ಯಾರು ಕಾಲ್ ಮಾಡಿ ಮಾತಾಡಿದ್ರು, ಅವರ ಮೊಮ್ಮಗನಿಗೆ ನಮ್ಮ ಮನೆಯಲ್ಲಿ ಮಾಡುವಂಥ ಬೇಬಿ ಸರಿನ ಅವರು ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರು. ನಂಗೆ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಇವತ್ತಿಗೂ ಸುಷ್ಮಾ ನನ್ನ ಮನೇಲಿ ಮಾಡೋದೇ ಇಲ್ಲ, ಯಾರೇ ಆದರೂ ಕೂಡ ನಾನು ನಿನ್ನನ್ನೇ ಹೆಸರು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮೊಮ್ಮಗನ ನೋಡಿದ್ರೆ ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿದ್ದಾರೆ, ಮುದ್ದಾಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಕಾರಣ ನೀವು ಮಾಡುವಂಥ ಬೇಬಿ ಸರಿನೇ ಅಂತ ಹೇಳ್ತೀನಿ. ಅವ್ನು ಬೇರೆ ಯಾವುದೂ ಅಷ್ಟು ಇಷ್ಟಪಡೋದಿಲ್ಲ, ನೀವು ಮಾಡುವಂಥ ಸರಿನ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾನೆ ಅಂತ ಹೇಳ್ತಾಯಿದ್ರು. ನಂಗೆ ಆ ಥರ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳೋದನ್ನು ಕೇಳೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಆ ಟೈಮಲ್ಲಿ ನನಗೆ ಏನೇ ಬೇಜಾರಿದ್ರು ಅಥವಾ ಎಲ್ಲೋ ಒಂದು ಕಡೆ ಮೂಡ್ ಆಫ್ ಆಗಿದೆ ಅಂತ ಅನಿಸಿದ ತಕ್ಷಣ ನನಗೋಸ್ಕರ ನಾನು ಮಾಡುವಂಥ ಒಂದು ಮಾಲ್ಟ್ ಆಗ್ಬೋದು ಅಥವಾ ಕೆಲಸ ಆಗ್ಬೋದು ಅದನ್ನು ಇಷ್ಟಪಟ್ಟು ತಿನ್ನುವಂಥವ್ರು ಇದ್ದಾರೆ. ಅವ್ರಿಗೋಸ್ಕರ ನಾನು ಮತ್ತೆ ಕಮ್ ಬ್ಯಾಕ್ ಅನ್ನೋ ಥರ ನಾನು ಬರಬೇಕು. ಬರೀ ಯಾವುದೋ ಬೇಡದೇ ಇರೋವಂಥದ್ದನ್ನು ಕೆಲವೊಂದು ಟೈಮಲ್ಲಿ ತುಂಬ ತಲೆಗೆ ಹಚ್ಕೊಂಡ್ಬಿಡ್ತೀನಿ. ಆ ಟೈಮಲ್ಲಿ ಬ್ಲಾಗ್ ಮಾಡೋಕ್ಕೆ ಹೋಗಲ್ಲ, ಬೋರ್ ಆಗುತ್ತೆ, ಕೆಲಸ ಮಾಡೋಕ್ಕೆ ಹೋಗಲ್ಲ, ಆ ಥರ ಎಲ್ಲ ಸುಮಾರು ಆಗುತ್ತೆ ಫ್ರೆಂಡ್ಸ್. ಈ ಥರದ ವಿಚಾರಗಳಿಂದ ನಾನು ಈಗೊಂದು ವರ್ಷದಿಂದ ತುಂಬ ದೂರ ಇದ್ದೀನಿ ಅನ್ಬೋದು. ಯಾಕಂದರೆ ನಂಗೆ ಮೊದಲೆಲ್ಲ ತುಂಬ ಮೈಗ್ರೇನ ಪ್ರಾಬ್ಲಮ್ ಇತ್ತು, ತಲೆನೋವು, ಹೆವಿ ತಲೆನೋವು ಬರ್ತಾಯಿತ್ತು. ನಮ್ಮ ಮನೆಯವ್ರು ಅದೇ ಹೇಳ್ತಾರೆ, ನಿಂಗೆ ಈಗ 1 ವರ್ಷದಿಂದ ನಿಂಗೆ ತಲೆನೋವು ಅನ್ನೋದೇ ಇಲ್ಲ. ಯಾಕೆ ಅಂದರೆ ನೀನು ನಿನ್ನ ಕೆಲಸದಲ್ಲಿ ಬ್ಯುಸಿಯಾಗಿರೋದಕ್ಕೆ, ನೀನು ಮಾಡುವಂಥ ಪದಾರ್ಥನ ಇಷ್ಟಪಟ್ಟು ತೊಗೊಳ್ತಾ ಇರೋ ಜನ ಇರೋದಕ್ಕೆ ನೀನೇನು ಮಾಡ್ತಾ ಇದೆಯಾ ಅದ್ರ ಕಡೆ ಗಮನ ಕೊಡ್ತಾ ಇದೆಯಾ. ಬೇಡದೇ ಇರೋವಂಥದ್ದು ಅಥವಾ ತುಂಬ ಮನಸ್ಸಿಗೆ ಹರ್ಟ್ ಆಗೋವಂಥ ವಿಚಾರಗಳನ್ನ ಜಾಸ್ತಿ ಯೋಚನೆ ಮಾಡ್ತಾ ಇಲ್ಲ. ಈ ಕೆಲಸ ನಿನ್ನನ್ನು ತುಂಬ ಆರೋಗ್ಯವಾಗಿ ನಿನ್ನನ್ನು ಇಟ್ಕೊಂಡಿದೆ ಅಂತ ಅವರಂತೂ ಬಹಳ ಖುಷಿ ಪಡ್ತಾರೆ. ನನಗಂತೂ ಎಲ್ಲೋ ಒಂದು ಕಡೆ ಹೌದು ನಿಜ, ನನ್ನನ್ನು ಪ್ರೀತಿಸೋವಂಥ ಜನಕ್ಕೆ ನಾನು ಒಳ್ಳೆ ರೀತಿಯಾಗಿ ಫುಡ್ನ ಕೊಡಬೇಕು ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲರಿಗೂ ಕೂಡ ನಿಮ್ಮ ಸಪೋರ್ಟ್ ಹಾಗೆ ಸಿಗ್ತಾ ಇದೆ. ಯಾರಿಗೆಲ್ಲ ಮಾಲ್ಟ್ ಆಗ್ಬೋದು, ಡ್ರೈ ಫ್ರೂಟ್ಸ್ ಮಿಲ್ಕ್ ಮಾಲ್ಟ್ ಆಗ್ಬೋದು ಅಥವಾ ರೆಡಿ ಮಿಕ್ಸ್ ಚಕ್ಲಿ ಇಟ್ಟು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ ಯಾರಿಗೆಲ್ಲ ಬೇಕೋ ಆರ್ಡರ್ ಮಾಡಿ. ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಕಂಪ್ಲೀಟ್ ಡೀಟೇಲ್ ನನ್ನ ಸಾಂಬಾರು ಪುಡಿಗೆಲ್ಲ ನಾನು ಕೂಡ ಸ್ಟಿಕ್ಕರ್ಸ್ ಎಲ್ಲನೂ ಕೂಡ ರೆಡಿ ಆಗ್ತಾ ಇದೆ. ಅದೆಲ್ಲ ಸ್ವಲ್ಪ
ಪೆಂಡಿಂಗ್ ಇತ್ತು. ಅದು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಎಲ್ಲನೂ ಕೂಡ ಹೇಳ್ತೀನಿ. ನೆಕ್ಸ್ಟ್ ಎಲ್ಲನೂ ಕೂಡ ಅದು ಫುಲ್ ಚೇಂಜ್ ಆಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಗೊತ್ತಾಗುತ್ತೆ ನೆಕ್ಸ್ಟ್ ಬರ್ತಾ ಬ್ಲಾಗಲ್ಲಿ. ಇವತ್ತು ಬೆಳಗ್ಗೆನೇ ಎದ್ದ ತಕ್ಷಣ ನೋಡಿದ್ರಿ ಎಲ್ಲ ಕೆಲಸಗಳನ್ನ ಪಟ ಮಾಡ್ತಾಯಿದ್ದೀನಿ ಅಡುಗೆ ಮನೇಲಿ. ಯಾಕಂದರೆ ಅಡುಗೆ ಮನೇಲಿ ಅಷ್ಟೇ ಕೆಲಸ ಪೆಂಡಿಂಗ್ ಉಳಿಸಿದ್ದೆ. ನಂಗೆ ಅಡುಗೆ ಮನೆಗೆ ಬಂದಿದ ತಕ್ಷಣ ಒಂದು ಸ್ವಲ್ಪ ಕಾಮಾಗಿ ಕೂಲಾಗಿರಬೇಕು. ಬಟ್ ಹಿಂದಿನ ದಿನ ಎಲ್ಲ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಾನು ಅಡುಗೆ ಮನೆ ಕೆಲಸ ಮುಟ್ಟೇ ಇರಲಿಲ್ಲ. ಬೆಳಗ್ಗೆ ಅದಕ್ಕೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿಬಿಟ್ಟು ಮೆಂತ್ಯ ಮುದ್ದೆ ಮಾಡಿಕೊಂಡು ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಡುಗೆ ಮನೆಯೆಲ್ಲ ಪಾತ್ರೆ ಎಲ್ಲ ತೊಳೆದಿದ್ದೆಲ್ಲ ಇತ್ತು, ಅದನ್ನೆಲ್ಲ ಎತ್ತಿಟ್ಟು ಪಾತ್ರೆ ಎಲ್ಲ ತೊಳೆದು ಆನಂತರ ಸಿಂಪಲಾಗಿ ಉಪ್ಪಿಟ್ಟು ಮಾಡಿದೆ. ಬಟ್ ಆದರೂ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನನ್ನ ಮಗ ಅದೇ ಹೇಳ್ತಿದ್ದ, ಅಮ್ಮ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ರು ಅಮ್ಮ ಉಪ್ಪಿಟ್ಟು, ತರಕಾರಿ ಎಲ್ಲ ಏನೂ ಹಾಕಿರಲಿಲ್ಲ, ಹಾಗೆ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಅದ್ರ ಜೊತೆಗೆ ನಮಗೆ ಇಷ್ಟ ಆಗುವಂಥ ಮೆಂತ್ಯ ಮುದ್ದೆ ಹಿಟ್ಟು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಆಗಿದೆ ಫ್ರೆಂಡ್ಸ್, ಅದಕ್ಕೆ ಅವ್ರು ತಿನ್ನೋದಿಲ್ಲ. ನಾವು ಹೇಳಷ್ಟು ಹೇಳ್ತೀವಿ, ಎಲ್ಲರಿಗೂ ಅಷ್ಟೇ ಆರೋಗ್ಯಕರವಾಗಿರುವಂಥ ಒಂದು ಊಟದ ಒಂದು ಪದ್ಧತಿ ನಿಮ್ಮಲ್ಲಿ ಇದ್ದರೆ ನಿಮಗೆ ಏನೇ ತೊಂದರೆ ಬಂದರೂ ಸಣ್ಣ ಪುಟ್ಟ ಮನುಷ್ಯನಿಗೆ ಬರ್ತಾ ಇರುತ್ತೆ. ಬಟ್ ಅದು ತುಂಬ ದೊಡ್ಡದಾಗೋದಿಲ್ಲ, ಚಿಕ್ಕದ್ರಲ್ಲೇ ಕಡಿಮೆ ಆಗುತ್ತೆ. ಕೆಲವೊಂದು ಹೇಳೋದನ್ನು ಕೇಳದೇ ಇರೋರಿಗೆ ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಹೇಳೋಷ್ಟು ಹೇಳಿ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಅವ್ರು ಯಾವಾಗ ಕೇಳಲ್ಲ, ಬೇಡ ಬಿಡು ಅಂದ್ಬಿಟ್ಟು ನಾನು ನನ್ನ ಮಕ್ಕಳು 3 ಜನ ಮಾಡ್ಕೊಂಡು ತಿಂತೀವಿ. ನಮ್ಮ ಮನೆಯವ್ರಿಗೆ ಅದೇನೋ ಬೆಳಗ್ಗೆ ಹೊತ್ತು ಅವ್ರಿಗೆ ತಿನ್ನೋದು ಸ್ವಲ್ಪ ಕಷ್ಟ. ನಮಗೆ ಸಾಂಬಾರು ಜೊತೆ ತಿನ್ನೋದಕ್ಕಿಂತ ಹೆಚ್ಚು ನನಗೆ ಬೆಲ್ಲ ಹಾಕಿ ಮುದ್ದೆ ಮಾಡಿಬಿಟ್ಟು ತುಪ್ಪದಲ್ಲಿ ಹಚ್ಕೊಂಡು ತಿನ್ನೋದಕ್ಕೆ ಭಾಳ ಇಷ್ಟ. ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸಾಂಬಾರಲ್ಲೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಸುಷ್ಮಾ ಅಂತ. ಹೌದು, ಚೆನ್ನಾಗಿರುತ್ತೆ. ಬಟ್ ನನಗೆ ಮೊದಲಿಂದ ಅದು ಸ್ವೀಟಲ್ಲಿ ತಿಂದೇ ಇಷ್ಟ ಆಗೋದಕ್ಕೆ ಜಾಸ್ತಿ ನಾನು ಅದನ್ನು ಸ್ವೀಟಲ್ಲೇ ಮಾಡ್ಕೊಂಡು ತಿಂತಾ ಇರ್ತೀನಿ. ನನ್ನ ಮಕ್ಕಳೂ ಕೂಡ ಹಾಗೆ ಇಷ್ಟಪಡ್ತಾರೆ. ಜೊತೆಗೆ ವಾರದಲ್ಲಿ ಒಂದು 3 ದಿನ ಫ್ರೆಂಡ್ಸ್ ಇದನ್ನು ಕಂಟಿನ್ಯೂಸ್ ತಿಂದರೆ ತುಂಬ ಸೊಂಟಕ್ಕೆಲ್ಲ ಬಲ. ಅಂದರೆ ಹೆಣ್ಮಕ್ಳಿಗಂತೂ ಮೆಚೂರ್ಡ್ ಆದಾಗ ಅಥವಾ ಬಾಣಂತಿಯರು ಯಾರು ಇರ್ತೀರಾ, ಈ ಮಕ್ಕಳಿಗೆ ಎದೆ ಹಾಲು ಕೊಡೋರು, ಅವ್ರಿಗೆಲ್ಲರೂ ಕೂಡ ಹಾಲು ಬರಲ್ಲ, ಮಕ್ಕಳಿಗೆ ಹಾಲು ಕೊಡ್ಸೋಕ್ಕಾಗಲ್ಲ ಅನ್ನೋರು ಮೆಂತ್ಯ ಮುದ್ದೆ ಹಿಟ್ಟನ್ನು ತಿನ್ನೋದ್ರಿಂದ ನಿಮಗೆ ಮಗುಗೂ ಕೂಡ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ. ಜೊತೆಗೆ ನಿಮಗೂ ಕೂಡ ಬೋನ್ಸ್ ಎಲ್ಲನೂ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ನಾವು ತಿಂದಿರೋದಕ್ಕೇ ನಾನು ನಿಮಗೆ ಹೇಳುವಂಥದ್ದು. ಯಾಕಂದರೆ ನಮಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾವು ನಿಮ್ಗೆ ಹೇಳ್ತಿದ್ದೀವಿ. ಅದು ನಮಗೆ ಎಕ್ಸ್ಪೀರಿಯೆನ್ಸ್ ಆಗೋದಕ್ಕೆ ನಮ್ಮ ತಾಯಿ ಅವರು ಅವರಮ್ಮ ಅನ್ನೋ ಥರ ಇರುತ್ತೆ. ಇದು ತಲಾಂತರದಿಂದ ಬಂದಿರುವಂಥ ಆಹಾರ ಪದ್ಧತಿ ಇರುತ್ತೆ. ಅದನ್ನು ನಾವು ಹಾಗೆ ಮುಂದುವರಿಸ್ಕೊಂಡು ಹೋದರೆ ನಾವು ಕೂಡ ಆರೋಗ್ಯಕರವಾಗಿ ಇರಬಹುದು. ಈಗಿನ ಒಂದು ಸಿಚುವೇಷನಲ್ಲಿ ಏನು ತಿಂದ್ರೂ ನಮ್ಮ ದೇಹಕ್ಕೆ ಸಾಕಾಗೋದಿಲ್ಲ. ಎಷ್ಟೇ ಪೌಷ್ಟಿಕಾಂಶ ಆಹಾರ ಅಂತ ನಾವು ಏನೇ ತಿಂದರೂ ಅದರಲ್ಲಿ ಒಂದು 20% 30% ಸಿಗೋದು ಹೆಚ್ಚಾಗಿರುತ್ತೆ. ಬಟ್ ಅದರಲ್ಲಿ ನಾವು ಆದಷ್ಟು ಮನೆಯಲ್ಲೇ ಮಾಡುವಂತಹ ಪದ್ಧತಿಯಲ್ಲೇ ನಾವೆಲ್ಲ ನಮ್ಮ ಮನೆಗೆ ಹೇಗೆ ಮಾಡ್ಕೊತೀವೋ ಅದೇ ರೀತಿಯಾಗಿಯೇ ಮಾಡೋದ್ರಿಂದ ನಾನು ಹೇಳೋದಿಷ್ಟೇ, ಆದಷ್ಟು ಹೋಮ್ ಮೇಡ್ ಪದಾರ್ಥನ ತಿನ್ನೋದಕ್ಕೆ ಪ್ರಯತ್ನ ಪಡಿ, ಇಷ್ಟಪಟ್ಟು ತಿನ್ನಿ. ಆವಾಗ ಯಾವುದೂ ಕೂಡ ತಿನ್ನೋದಕ್ಕೂ ಕೂಡ ಕಷ್ಟ ಆಗೋದಿಲ್ಲ. ಜೊತೆಗೆ ನಾವು ಮಾಡೋ ಕೆಲಸದ ಮೇಲೆ ನಮಗೆ ಗೌರವ ಇರಬೇಕು. ಯಾರೋ ಏನೋ ಅಂದ್ಕೊಳ್ತಾರೋ ಅಥವಾ ಯಾರು ಏನು ನಾನು ಹೇಳ್ಕೊಳ್ಳೋದ್ರಿಂದ ಕೆಲವೊಬ್ಬರು ಹೆಣ್ಮಕ್ಳು ತುಂಬ ಯೋಚನೆ ಮಾಡ್ತೀವಿ ನಾವು. ಯಾವುದೇ ಒಂದು ವಿಚಾರ ಆಗ್ಬೋದು ಅಥವಾ ಏನೇ ಒಂದು ತಿನ್ನೋದಾಗ್ಬೋದು, ಪ್ರತಿಯೊಂದರಲ್ಲೂ ಸ್ವಲ್ಪ ಲೆಕ್ಕಾಚಾರ ಮಾಡೋವಂಥದ್ದು, ಯೋಚನೆ ಮಾಡುವಂಥದ್ದು ಸದಾ ಮಾಡ್ತಾ ಇರ್ತೀವಿ. ನಾವು ಎಷ್ಟು ಯೋಚನೆ ಮಾಡ್ತೀವಿ ಅಂದರೆ ಹೆಣ್ಮಕ್ಳು ಮನೇಲಿರೋರು ಅದನ್ನು ಹೇಳ್ಕೊಳ್ಳೋದಕ್ಕೆ ಅಸಾಧ್ಯ ಆಗಿರುತ್ತೆ. ಒಂದು ಕಡೆ ಮನೆ, ಮಕ್ಕಳು, ಸಂಸಾರ ಬರೀ ಇದರಲ್ಲೇ ಕಳೆದೋಗ್ತೀವಿ ಹೊರತು ಯಾವತ್ತೂ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಬಟ್ ಕೆಲವೊಂದು ಟೈಮಲ್ಲಿ ನಾವು ಒಂದ್ಸರಿ ಯೋಚನೆ ಮಾಡಬೇಕಾಗುತ್ತೆ. ನಾವು ಚೆನ್ನಾಗಿದ್ರೇ ಇಡೀ ಮನೇನ ನಾವು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ನಾವು ಚೆನ್ನಾಗಿರಬೇಕು ಅಂದರೆ ಫಸ್ಟು ನಾವು ಏನು ಫುಡ್ ಹ್ಯಾಬಿಟ್ನ ಇಟ್ಕೋಬೇಕು, ಆನಂತರ ನನ್ನ ಮನೇಲಿರೋರಿಗೆ ಯಾವ ರೀತಿಯಾಗಿ ಒಂದು ಆಹಾರ ಪದ್ಧತಿನ ತರಬೇಕು ಅನ್ನೋದು ನಡೆಯುತ್ತೆ. ಹಾಗಾಗಿ ನಾನು ಅನಿಸಿದ್ದನ್ನು ನಾನು ನಿಮಗೆ ಹೇಳಿದ್ದು. ನಿಮ್ಮ ಆರೋಗ್ಯನೂ ಕೂಡ ತುಂಬ ಮುಖ್ಯ ಇರುತ್ತೆ, ಅದ್ರ ಕಡೆ ಎಲ್ಲರೂ ಕೂಡ ಗಮನ ಕೊಡಿ. ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಈಗ ಹೋಗಿ ಮುದ್ದೆ ಒಂದು ಮಾಡಬೇಕು. ಎಲ್ಲ ಕೆಲಸ ಮಾಡಿಟ್ಬಿಟ್ಟು ಸಾಂಬಾರೆಲ್ಲ ಮಾಡಿ ಸ್ನಾನ ಮಾಡೋಕ್ಕೆ ಹೋಗಿದ್ದು ಆಯಿತು. ಈಗ ನಮ್ಮ ಕೆಲಸ ಹೋಗಿ ಮುದ್ದೆ ಮಾಡೋದು, ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋದು, ಮತ್ತು ಸ್ವಲ್ಪ ಶಾಪಿಂಗ್ ಇದೆ, ಡಿಮಾರ್ಟ್ಗೆ ಹೋಗುವಂಥದ್ದು ಶಾಪಿಂಗ್ ಕೆಲಸ ಇದೆ, ಅದನ್ನು ಕೂಡ ಮಾಡಿ ಮುಗಿಸ್ಕೋಬೇಕು. ಸಂಜೆ ಏನಾದರೂ ಮಳೆ ಬರುತ್ತಾ ಏನೋ ಗೊತ್ತಿಲ್ಲ. ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು, ಆಮೇಲೆ ಅಮ್ಮ ಮನೆಗೆ ಹೋಗಬೇಕು. ಸುಮಾರು ಕೆಲಸ ಇದೆ ಫ್ರೆಂಡ್ಸ್, ಎಷ್ಟೊಂದು ಕೆಲಸ ಇದೆ. ಹೀಗೆ ಬಂದೆಲ್ಲ ಸ್ನಾನ ಮಾಡಿ ಬಂದಿದ ತಕ್ಷಣ ತುಂಬ ಶೆಕೆ ಅನಿಸ್ತಾ ಇರುತ್ತೆ. ಹಾಗಾಗಿ ಬಂದು ಸ್ವಲ್ಪ ತಲೆ ಎಲ್ಲ ಒಣಗಿಸ್ಕೊಂಡು ನಿಂತಿದ್ದೆ. ಆಯಿತು. ನಾನು ಇನ್ನೊಂದು ಪ್ಲ್ಯಾಂಟ್, ಯಾವುದು ಪಲಾವ್ ಎಲೆ ಅಮೆಝಾನಿಂದ ತರಿಸಿದ್ನಲ್ಲ, ತೋರ್ಸೋಣ ಅಂತ ಹೊರಗಡೆ ಬಂದಿದ್ದು ಇದೆ. ಪಲಾವ್ ಎಲೆ ಯಾವಾಗಲೂ ಊರಿಂದ ತರಿಸ್ಕೊತಾ ಇದೆ. ಬಟ್ ಈ ಸರಿ ಊರಿಗೆ ಹೋದಾಗ ನನ್ನ ಗಿಡ ಸಿಗಲಿಲ್ಲ. ನಾನು ಲಾಸ್ಟ್ ಟೈಮು ಇದನ್ನು ಊರಿಂದನೇ ತೊಗೊಂಬಂತು ನೆಟ್ಟಿದ್ದೆ. ತುಂಬ ದೊಡ್ಡದಾಗಿ ಬಂದಿತ್ತು. ಆಮೇಲೆ ಗಾಳಿ ಮಳೆಗೆ ತಗೊಂತು. ಅದನ್ನು ಸಣ್ಣದು ಸೈಡಲ್ಲಿ ರೂಟ್ಸ್ ಥರ ಬರುತ್ತೆ, ಚಿಕ್ಕ ಚಿಕ್ಕದು ಗಿಡ, ಅದನ್ನು ತೆಗೆದು ನೆಟ್ಟಿದ್ದೀನಿ. ಅದು ಯಾಕೋ ಸರಿಯಾಗಿ ಬರ್ತಾ ಇಲ್ಲ, ನೋಡೋಣ ಬರುತ್ತಾ ಇಲ್ವಾ ಅಂತ. ಇದು
ಅಮ್ಮ ಮನೆಗೆ ಆರ್ಡ್ರ್ ಮಾಡಿದೆ. 230 ಎಷ್ಟು ರೈಟ್, ಒಟ್ಟು 200+ ನೋಡ್ಬೇಕು, ಇನ್ನೊಂದು ಸರಿ ಚೆಕ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡಬೇಕು. ಎಷ್ಟು ಫ್ರೆಶ್ಶಾಗಿ ಚೆನ್ನಾಗಿರೋ ಗಿಡ ಕಳಿಸಿದ್ದಾರೆ ಗೊತ್ತಾ. ನಿಜವಾಗ್ಲೂ ನನಗೆ ಅಮೆಝಾನಲ್ಲಿ ಈ ಥರ ಎಲ್ಲ ಗಿಡಗಳು ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಚೆನ್ನಾಗಿದೆ. ಇದು ಅಮ್ಮ ಮನೆಗೆ ಕೊಡೋಕ್ಕೆ ಅಂತ ಸ್ವಲ್ಪ ನೀರಲ್ಲಿ ಇಟ್ಟಿದ್ದೆ. ಸಾಯಂಕಾಲ ಅಮ್ಮ ಮನೆಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗಬೇಕು. ಹಾಗೆ ಸ್ವಲ್ಪ ತುಳಸಿ ಗಿಡದೆಲ್ಲ ಏನು ಬೀಜಗಳು ಬಂದ್ಬಿಡ್ತವೆ, ಅದನ್ನೆಲ್ಲ ಕಂಪ್ಲೀಟ್ ತೆಗಿತಾ ಇದ್ದೆ. ಯಾಕಂದರೆ ಈ ಗಿಡ ಚೆನ್ನಾಗಿ ಬರಬೇಕು. ತುಳಸಿ ಗಿಡ ಅಂತಂದರೆ ಒಂದು ಈ ತುಳಸಿ ಗಿಡದಲ್ಲಿ ಬಿಟ್ಟಿರೋವಂಥ ಸೀಡ್ಸ್ ಎಲ್ಲ ಏನಿರುತ್ತೆ ಅದರದ್ದು ಬೀಜ ಎಲ್ಲ ಅದನ್ನೆಲ್ಲ ತೆಗಿಬೇಕು. ತೆಗೆದ್ರೇ ಚೆನ್ನಾಗಿ ಬರೋದು. ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಇದನ್ನು ಸಿಸರಲ್ಲಿ ಕಟ್ ಮಾಡ್ತಿದ್ದೆ. ಬಟ್ ಒಂದು ತಲೆಯಲ್ಲಿ ನೆನಪಿಟ್ಕೊಳ್ಳಿ ಎಲ್ಲದನ್ನು ಕೂಡ, ತುಳಸಿ ಗಿಡನ ಸಿಸರಲ್ಲಿ ಕಟ್ ಮಾಡಬಾರ್ದಂತೆ. ಕಟ್ ಮಾಡೋದ್ರಿಂದ ಅದು ಚೆನ್ನಾಗಿ ಬರೋದಿಲ್ಲ. ಜೊತೆಗೆ ಉಗ್ರಲ್ಲೂ ಕೂಡ ನಾವು ಉಗುರು ಏನಿರುತ್ತೆ ಅದರಲ್ಲೂ ಕೂಡ ಕೀಳಬಾರ್ದು. ಜಸ್ಟ್ ಫಿಂಗರ್ಸಲ್ಲೇ ಇದನ್ನು ತೆಗಿಬೇಕು, ಹೀಗೆ ಆ ಒಂದು ಸೀಡ್ಸ್. ಆವಾಗ ತುಳಸಿ ಗಿಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನನಗೂ ಇಷ್ಟು ವರ್ಷ ಗೊತ್ತಿರಲಿಲ್ಲ. ಸೀಸರಲ್ಲೇ ಕಟ್ ಮಾಡ್ತಾಯಿದ್ದೆ. ಕಟ್ ಮಾಡೋದ್ರಿಂದ ತುಂಬಾ ಹಾಳಾಗ್ತಾಯಿತ್ತು. ಕೈಯಲ್ಲಿ ತೆಗಿತಾ ಇರಲಿಲ್ಲ, ಹಂಗೆ ಸೀಸರ್ ತೊಗೊಂಡು ಕಟ್ ಮಾಡಿಬಿಡ್ತಿದ್ದೆ. ಮಾಡೋದ್ರಿಂದ ತುಳಸಿ ಗಿಡ ಕಂಪ್ಲೀಟ್ ಹಾಳಾಗ್ತಿತ್ತು, ಚೆನ್ನಾಗಿ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಕೈಯಲ್ಲೇ ತೆಗಿತಾ ಇದ್ದೀನಿ. ಅದು ಉಗುರೂ ಕೂಡ ಟಚ್ ಆಗಬಾರ್ದು. ಮತ್ತು ಮಂಗಳವಾರ ಶುಕ್ರವಾರ ಎಲ್ಲನೂ ಕೂಡ ಈ ತುಳಸಿ ಗಿಡ ಮುಟ್ಟೋದಾಗಲಿ ತೆಗಿಯೋದಾಗಲಿ ಈ ಥರದ್ದೆಲ್ಲ ಕಟ್ ಮಾಡೋದಾಗಲಿ ಏನೂ ಮಾಡಬಾರ್ದು. ಮತ್ತು ನಾವು ಪೀರಿಯಡ್ಸ್ ಆದಾಗಲೂ ಅಷ್ಟೇ ಈ ತುಳಸಿ ಗಿಡದ ಹತ್ರ ಓಡಾಡಬಾರ್ದು. ಇವೆಲ್ಲ ಸುಮಾರು ಇದ್ದಾವೆ ಫ್ರೆಂಡ್ಸ್. ಈ ತುಳಸಿ ಗಿಡದ ಹತ್ರ ಒಂದು ಬಟರ್ ಫ್ರೂಟ್ ಗಿಡನೂ ಕೂಡ ಬರ್ತಾಯಿದೆ. ನಾನಂತೂ ತೆಗೆದು ಹಾಕೋದಾಗಿದೆ. ಅದು ಸೀಡ್ಸ್ ಏನಾಗ್ಬಿಟ್ಟಿದೆ, ಮಧ್ಯ ಭಾಗಕ್ಕೆ ಹೋಗಿ ಸೇರ್ಕೊಂತಿದೆ. ಬಟರ್ ಫ್ರೂಟ್ ಯಾವಾಗಲೂ ತಿಂದಾಗ ತೊಗೊಂಬಂದಾಗ ಹಾಕಿದ್ದೀವಿ, ಅದು ಕಟ್ ಮಾಡ್ತಾಯಿದ್ರು ಬರ್ತಾನೇ ಇದೆ ಗಿಡ. ಅದಕ್ಕೆ ಇದರಲ್ಲಿ 2 ಥರ ವೆರೈಟಿ ತುಳಸಿ ಗಿಡ ಇದೆ. ಒಂದು ಕೃಷ್ಣ ತುಳಸಿ ಇರೋದು, ಇನ್ನೊಂದು ಹಸಿರು ತುಳಸಿ. ಕೆಲವೊಂದು ತುಳಸಿ ಗಿಡ ತುಂಬ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಬರೋದಿಲ್ಲ. ರೀಸನ್ಸ್ ನನಗೂ ಕೂಡ ಗೊತ್ತಿಲ್ಲ. ಬಟ್ ಈ ಥರದ ಸಣ್ಣ ಪುಟ್ಟ ರೀಸನ್ಸಿಂದನೂ ಹಾಳಾಗುತ್ತೆ ನನ್ನ ಮಾತ್ರ ಗೊತ್ತು. ಈಗ ಅದಕ್ಕೆ ಅದನ್ನೆಲ್ಲ ಸೀಡ್ಸೆಲ್ಲ ತೆಗಿತಾ ಇದ್ದೆ. ಈಗ ಹೋಗಿ ಬಿಸಿ ಮುದ್ದೆ ಮಾಡಿ ಸಾಂಬಾರಿಗೆ ಒಗ್ಗರಣೆ ಹಾಕಿ ಕೊಟ್ಟು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಮಧ್ಯಾಹ್ನ ಊಟಕ್ಕೆ ಬಿಸಿಯಾದ ಹಲಸಿನ ಕಾಳಿನ ಹುಳಿ ಮಾಡಿದ್ದೆ. ಇದು ಸಾಂಬಾರು ಪುಡಿ ಈಗ ಹೊಸ್ದಾಗಿ ಮಾಡಿದಂಥದ್ದು. ಹಾಗಾಗಿ ಒಂದು ಹುಳಿ ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲಿ. ನನಗೆ ನನ್ನ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ಹುಳಿ. ಅದರಲ್ಲಿ ಏನಂದರೆ ನಾವು ಕಾಯೆಲ್ಲ ರುಬ್ಬ ಹಾಕೋದಿಲ್ಲ ಫ್ರೆಂಡ್ಸು. ನಮ್ಮ ಮನೇಲಿ ಬರೀ ಸಾಂಬಾರು ಪುಡಿ ಹಾಕಿ ಮಾಡುವಂಥದ್ದು. ಕೆಲವೊಬ್ಬರು ಕಾಯಿ ರುಬ್ಬ ಹಾಕಿ ಮಾಡ್ತಾರೆ, ಹಾಗೂ ಮಾಡ್ಬೋದು. ಕಾಯಿ ರುಬ್ಬ ಹಾಕ್ತೇನೆ ನೀವು ನಾರ್ಮಲ್ ಬೇಳೆ ಸಾರೆಲ್ಲ ಹೇಗೆ ಮಾಡ್ತೀರಾ ಅದೇ ಥರನೂ ಹುಳಿನೂ ಕೂಡ ಮಾಡ್ಬೋದು. ಅದಕ್ಕೆ ಮುದ್ದೆ ತುಪ್ಪ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಜೊತೆಗೆ ಈ ಹಸಿ ಅವರೆಕಾಯಿ ಸೀಸನಲ್ಲಂತೂ ಒಣಮೀನು ಬರುತ್ತೆ ನೋಡಿ, ಕರ್ಮೀನು ಅಂತೀವಲ್ಲ, ಆ ಮೀನನ್ನು ಹಾಕಿ ಹುಳಿ ಮಾಡ್ತಿದ್ರಂತೂ ಇನ್ನೂ ಸೂಪರ್. ಬಟ್ ಇವತ್ತು ಶನಿವಾರ ಆಗಿತ್ತು, ಹಾಗಾಗಿ ನಾವು ಮನೇಲಿ ಮಾಡೋದಿಲ್ಲ. ನಾವು ಶನಿವಾರ ಸೋಮವಾರ 2 ದಿನ ಯಾವುದೇ ನಾನ್ ವೆಜ್ಜು ಮೊಟ್ಟೆ ಅಂತ ಏನೂ ತಿನ್ನಲ್ಲ. ಇನ್ನು ಉಳಿದಿದ್ದು ಎಲ್ಲ ದಿನವೂ ಕೂಡ ತಿಂತಾ ಇರ್ತೀವಿ. ಬಟ್ ಅದು ನನಗೆ ಇವಾಗ ಎಡಿಟಿಂಗ್ ಮಾಡಬೇಕಾದ್ರೆ ಸಾಂಬಾರು ನೋಡಿ ಬಾಯಲ್ಲಿ ನೀರು ಬರ್ತಾಯಿತ್ತು. ತುಂಬ ಚೆನ್ನಾಗಾಗಿತ್ತು. ಹಾಗೆ ಬಿಸಿಯಾಗಿ ಮುದ್ದೆನೂ ಕೂಡ ಮಾಡಿದೆ. ಬಟ್ ನಾನು ಊಟ ಮಾಡಲಿಲ್ಲ. ಮನೆಯವರು ಮಕ್ಕಳು ಎಲ್ಲ ಇವರು ಊಟ ಮಾಡ್ಕೊಂಬಿಡ್ಲಿ. ನನಗೇನಂದರೆ ನನ್ನ ಕೆಲಸಗಳಿದ್ದಾಗ ಅಡುಗೆದು ನನಗೆ ಟೆನ್ಷನ್ ಆಗಬಾರ್ದು. ಅಯ್ಯೋ ಇನ್ನೂ ಅಡುಗೆ ಆಗಿಲ್ಲ, ಮಕ್ಕಳು ಊಟ ಎಷ್ಟು ಅಂತಾರೇನೋ, ಮನೆಯವ್ರಿಗೆ ಊಟ ಬೇಕು ಅಂತಾರೇನೋ ಅನ್ನೋದು ಇದು ಮಾಡೋದು ಬೇಡ ಅಂದ್ಬಿಟ್ಟು ಏನು ಮಾಡ್ತೀನಿ, ಫಸ್ಟು ನನ್ನ ಕೆಲಸ ಮೇನ್ ಅಡುಗೆ ಊಟ ತಿಂಡಿ ಇದೇನಿದೆ ಇದನ್ನು ಮುಗಿಸ್ಬಿಟ್ಟು ಮನೆಯೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸಿ ಆ ನಂತರ ನನ್ನ ಕೆಲಸದ್ದು ಕೆಲವೊಂದು ನಿಧಾನ ಆಗುವಂಥದ್ದು. ಇವಾಗ ಪೂಜಾ ರೂಮ್ ಕ್ಲೀನಿಂಗ್ ಆಗ್ಬೋದು, ಇವೆಲ್ಲ ಸುಮಾರು ಹೊತ್ತು ಟೈಮ್ ತೊಗೊಳುತ್ತೆ. ಈ ಕೆಲಸಕ್ಕೆಲ್ಲ ಬಂದಾಗ ನಾವು ಮಧ್ಯದಲ್ಲಿ ಹೋಗಿ ಅಡುಗೆ ಮಾಡೋಕ್ಕಾಗೋದಿಲ್ಲ. ಅಥವಾ ಅಡುಗೆ ಊಟ ಕೊಡೋದಾಗಲಿ ಅದೆಲ್ಲ ಮಾಡೋದು ಹಿಂಸೆ ಆಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಎಲ್ಲ ಮಾಡಿಟ್ಬಿಟ್ಟು ಬಂದುಬಿಡ್ತೀನಿ. ಅವ್ರಿಗೆ ಹೊಟ್ಟೆ ಹಶ್ವಾದಾಗ ಅವ್ರು ಹಾಕೊಂಡು ಊಟ ಮಾಡಲಿ ಅಂತ. ಇಲ್ಲಿ ನಾನೊಂದು ಕಡೆ ಅವ್ರ ಮನೆಯೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ನನ್ನ ಮಗಳು ಪಾಪ ನಾನು ತೊಳೆದಿಟ್ಟಿದ್ದು ಪಾತ್ರೆನೆಲ್ಲ ಕೂಡ ಎತ್ತಿರ್ತಾಯಿದ್ರು. ಅಮ್ಮ ನೀವು ಊಟನೇ ಮಾಡಿಲ್ಲ, ಮುದ್ದೆ ಎಲ್ಲ ಹಾಗೆ ಉಳಿದಿದೆ ನಿಮ್ಮದು, ಅಟ್ಲೀಸ್ಟ್ ಒಂದು ಸ್ಮೂತಿ ಆದರೂ ಮಾಡಿಕೊಡ್ಲಮ್ಮ ಅಂದು. ಸರಿ ಆಯಿತು ಮಾಡಿಕೊಡಮ್ಮ ಅಂತಂದೆ. ಅವಳು ಪಾಪ ಸ್ಮೂತಿ ಮಾಡೋಕ್ಕೆ ಅಂತ ಕಿಚನ್ಗೆ ಬಂದಾಗ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆಲ್ಲ ಹಾಗಾಗೆ ಇತ್ತಲ್ಲ. ನಿನ್ನೆಯಿಂದ ಪಾಪ ನಾನು ಕೆಲಸ ಮಾಡಿ ನನ್ನ ಮಗಳೂ ಅರ್ಥ ಮಾಡ್ಕೊಂಡಿದ್ದಾಳೆ. ಈಗ ಏನಂದರೆ ಮಕ್ಕಳು ದೊಡ್ಡವ್ರು ಆಗ್ತಾ, ಅದರಲ್ಲಂತೂ ಹೆಣ್ಮಕ್ಳು ದೊಡ್ಡವ್ರು ಆಗ್ತಾ ಅಮ್ಮಂದಿರ ಕಷ್ಟ ಏನು ಅಂತ ಅರ್ಥ ಮಾಡ್ಕೊತಾರೆ. ಸ್ವಲ್ಪ ಅಮ್ಮನಿಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಅದೊಂಥರ ಖುಷಿ ಕೊಡುತ್ತೆ. ಈಗ ನನ್ನ ಮಗಳು ಸ್ವಲ್ಪ ಅಡುಗೆ ಎಲ್ಲನೂ ಕೂಡ ಕಲ್ತಿದ್ದಾಳೆ. ಅವೆಲ್ಲ ಮಾಡಿಕೊಡ್ಬೇಕಾದ್ರೆ ಏನೋ ಒಂಥರ ಖುಷಿ. ಅಂದರೆ ನಮಗೊಂಥರ ಹೇಗೆ ಅಂದರೆ ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳು ಮಾಡಿಕೊಡ್ತಾರೆ ಅನ್ನೋದೇ ಒಂದು ಖುಷಿ ಜಾಸ್ತಿ. ಹಂಗೆ ನನ್ನ ಮಗಳನ್ನೂ ಕೂಡ ನಾನು ಮಧ್ಯಾಹ್ನ ಊಟ ಮಾಡಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮ್ಯಾಂಗೋ ಸ್ಮೂತಿ ಮಾಡಿ ಕೊಟ್ಟಳು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಅದೇನೋ ಮಕ್ಕಳಾಗಲಿ ಮನೆಯವರಾಗಲಿ ಅವ್ರು ಏನೇ ಮಾಡಿಕೊಟ್ರೂ ಕೂಡ
ನಮಗೆ ಅದು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಮನಸ್ಸೇ ಬರೋದಿಲ್ಲ. ಅವ್ರು ಹೆಂಗೆ ಮಾಡಿಕೊಟ್ರು ತುಂಬ ಚೆನ್ನಾಗಿದೆ ಅಂತಲೇ ಅನಿಸೋದು. ಬಟ್ ರಿಯಲಿ ನಿಜವಾಗ್ಲೂ ಮ್ಯಾಂಗೋ ಸ್ಮೂತಿ ತುಂಬ ಚೆನ್ನಾಗಿ ಮಾಡಿದ್ಲು ಮಗಳು. ಹಾಲು ಹಾಕ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಹಂಗೂ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಲಮ್ಮ ಅಂದು. ಬೇಡ ಮಗಳು ಸಾಕು ಅಷ್ಟೇ ಕೊಡು ಅಂತ ಅಂದೆ. ಅವರಿಬ್ಬರಿಗೂ ಚಿಕ್ಕ ಗ್ಲಾಸ್ ಮಾಡ್ಕೊಂಡಿದ್ರು, ಚೈತುಗೂ ಚಿಂಟೆಗೂ. ಅವ್ರ ಅಪ್ಪಂಗೂ ನಮಗೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಗಳು ಕೊಟ್ಟಿದ್ಲು. ಅಮ್ಮ ನೀವು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಅಮ್ಮ ಅಂತಲೂ ಕೂಡ ಹೇಳ್ತಾಯಿದ್ರು. ನಾನು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸಿ ಆಮೇಲೆ ಕುಡಿದೆ. ಓಕೆ ಆಯಿತು ಫ್ರೆಂಡ್ಸ್, ಫುಲ್ ಕೆಲಸ ಮುಗೀತು. ದೇವ್ರ ಮನೇನೂ ಕೂಡ ರೆಡಿ ಆಯಿತು. ಅಂದರೆ ನಮ್ಮನೇಲಿ ತುಂಬ ಬೆಳಕು ಜಾಸ್ತಿ ಆಗ್ಬಿಟ್ಟಿದೆ, ಬಿಸಿಲಿಗೂ ಅದಕ್ಕೂ ಅದೇನಾಗ್ತಾಯಿದೆ ಒಂಥರ ತುಂಬ ಥರ ಲೈಟಿಂಗ್ಸ್ ಬ್ಲರ್ ಅನ್ನೋ ಥರ ಒಂದೊಂದ್ಸರಿ ಆಗ್ತಾಯಿದೆ. ಈಗ ರೆಡಿ ಆದ್ವಿ ಮಕ್ಕಳು ಎಲ್ಲರೂ ಕೂಡ. ಇಲ್ಲಿಗೆ ಡಿಮಾರ್ಟ್ಗೆ ಹೋಗೋಕ್ಕೆ. ಡಿಮಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಇದೆ, ಜಾಸ್ತಿ ಇಲ್ಲ, ಜಸ್ಟ್ ಮನೆಗೆ ಸ್ವಲ್ಪ ಗ್ರೋಸರೀಸ್ ಬೇಕು. ಗ್ರೋಸರಿ ತೊಗೊಂಡು ಬಂದು ಆಮೇಲೆ ಪೂಜೆ ಮಾಡೋಣ ಅಂತ. ಯಾಕಂದರೆ ಇವಾಗ ಇನ್ನೂ ಟೈಮ್ 5 o'clock, 5 ಗಂಟೆ. ಸದ್ಯ ದೇವ್ರ ಮನೆ ಈ ಥರ ರೆಡಿ ಮಾಡಿದ್ದೀವಿ. ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ನೋಡೋಕೆ ಒಂದು ಚಂದ ಫ್ರೆಂಡ್ಸ್ ಹಿಂಗೆ ಇಟ್ಕೋಬೇಕು ನೋಡಿ. ದೇವ್ರ ಮನೆಯಲ್ಲಿ ಮಲ್ಲಿಗೆ ಹೂ ಹಾಕಿರೋದಕ್ಕೂ ಅದಕ್ಕೂ ಘಮ 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 ಅಂತ ಇದೆ, ಮಾತ್ರ ಸ್ಮೆಲ್ಲು ಘಮ್ಮ ಅಂತ ಇದೆ. ನಾನೇನು ಮಧ್ಯಾಹ್ನ ಊಟನೇ ಮಾಡಲಿಲ್ಲ. ಹೇಗಿತ್ತು ಸಾರು ಏನು ಎತ್ತ ಇವರೇ ಹೇಳ್ಬೇಕಲ್ಲ. ಸೂಪರ್ ಆಗಿತ್ತು. ನಾನಂತೂ ಕೆಲಸ ಮಾಡ್ಕೊಂಡು ನಿಂತ್ರೆ ಹೊಟ್ಟೆ ಅಶ್ವಾಗಿ ಬಂದು ಅವ್ರು ಸೌತೆಕಾಯಿ ಇದೆ, ಕೋಸಂಬರಿ ಮಾಡ್ಬೇಕಂದ್ರು. ಆಚೆ ಇಡಿ ಸೌತೆಕಾಯಿ ಯಾಕಮ್ಮ ಬರೀ ಕೋಸಂಬರಿ ನನಗೆ, ನಾನು ಮಾತ್ರ ತಿಂತೀನಿ, ಯಾರಿಗೂ ಕೊಡೋದಿಲ್ಲ. ಬಾರೋ ಈ ಕಡೆ ಬಂದಿದ್ಯಲ್ಲ. ಇವಾಗ ಹೋಗ್ಬೇಕು. ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬಂದು ಆಮೇಲೆ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ಅಮ್ಮ ಏನಾದರೂ ಅಂಗಡಿ ಹತ್ರ ಹೋಗಿದ್ದಾರೆ ಅಂದರೆ ಹೋಗಲ್ಲ, ನಾಳೆ ಹೋಗ್ತೀನಿ. ಇನ್ನೂ ಹೋಗಿಲ್ಲ ಮನೆಯಲ್ಲೇ ಇದ್ದಾರೆ ಅಂದರೆ ಅಮ್ಮ ಮನೆಗೆ ಹೋಗುವಂಥದ್ದು. ಇವಾಗ ನಮ್ಮ ಕೆಲಸ ಶಾಪಿಂಗ್. ನಮಗೆ ಬಂದು ನಮ್ಮಲ್ಲಿ ರೆಡಿಯಾಗಿ ನಿಂತಿದ್ದಾರೆ, ಆಲ್ರೆಡಿ ನಿಂತ್ಕೊಂಡು ಫುಲ್ಲು ಸರ್ಕಸ್ ಹೊಡಿತಾ ಇದ್ದಾರೆ. ಮಗಳು ಜ್ಯೂಸ್ ಬೇರೆ ಮಾಡಿಕೊಟ್ಲು, ಮ್ಯಾಂಗೋ ಮಿಲ್ಕ್ ಶೇಕ್ ಅನ್ಬೋದು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಕುಡಿಯೋದಕ್ಕೆ. ಹಾಗಾಗಿ ನಂಗೆ ಹೊಟ್ಟೆ ಹಶ್ವೆ ಆಗಲಿಲ್ಲ, ಇಲ್ಲಾಂದರೆ ಊಟ ಏನಾದರೂ ಮಾಡ್ತಿದ್ದೇನೋ. ಹೊಟ್ಟೆ ಹಶ್ವೆ ಆಗಲಿಲ್ಲ, ಕೊಡ್ದಿದ್ದು ಮುದ್ದೆ ನಂದು ಬಾಕಿ ಹಂಗೆ ಉಳಿದಿದೆ, ರಾತ್ರಿಗೆ ತಿನ್ನೋದು. ಫ್ಯಾನ್ ಆಫ್ ಮಾಡಿ ನಡೀರಿ ಹೊರಡೋಣ. ಹೋಗಿ ಇವಾಗ ಬರೋದು. ಫ್ಯಾನ್ ಆಫ್ ಮಾಡು, ಈಗ ಮಾತೇ ಕೇಳಲ್ಲ. 5 ಗಂಟೆ ಎಷ್ಟೊತ್ತಾಗುತ್ತೆ ನಮ್ಗೆಲ್ಲ, ಬೇಗ ಮುಗಿಸ್ಕೊಂಡು ಪೆಟ್ ಅಂತ ಬರ್ತೀವಿ. ಊರಿಗೆ ಹೋಗೋ ಮೊದಲು ಊರಿಗೆ ಅಂತ ಶಾಪಿಂಗ್ ಮಾಡಿದ್ದೆ, ಬಟ್ ಮನೆಗೇನೋ ಶಾಪಿಂಗ್ ಮಾಡಿರಲಿಲ್ಲ. ಯಾಕಂದರೆ ಊರಿಗೆ ತೊಗೊಂಡೋಗಿದ್ದು ಏನಾದರೂ ಉಳಿದ್ರೆ ತೊಗೊಂಬಂದು ಆನಂತರ ಇನ್ನೇನಾದರೂ ಬೇಕು ಅನ್ನೋದನ್ನು ಶಾಪಿಂಗ್ ಮಾಡೋದ್ರಾಯ್ತು ಅಂತ. ಸ್ವಲ್ಪ ಫ್ರೆಂಡ್ಸ್ ಶಾಪಿಂಗ್ ಮಾಡೋವಂಥದ್ದು, ಜಾಸ್ತಿ ಏನಿರಲಿಲ್ಲ. ಬಟ್ ಆದರೂ ಕೂಡ ಈ ಶಾಪಿಂಗ್ ಅಂತ ಹೇಳಿ ಬಂದರೆ ಏನಾದರೂ ಕಣ್ಣಿಗೆ ಕಾಣಿಸ್ತಾನೆ ಇರುತ್ತೆ, ಇದು ತೊಗೊಳ್ಳೋಣ ಇದಿರಲಿ ಅದಿರಲಿ ಅಂತ. ಬಟ್ ಮನೆಗೆ ಬಂದಾಗ ಅನಿಸುತ್ತೆ ಇವೆಲ್ಲ ಅವಶ್ಯಕತೆ ಇತ್ತಾ, ಇದೆಯಲ್ಲ ಮನೇಲಿ ಇವೆಲ್ಲ ಖಾಲಿ ಆದ್ಮೇಲೆ ತೊಗೋಬೋದಲ್ವಾ ಅಂತ. ಬಟ್ ಇತ್ತೀಚೆಗೆ ನಾನು ಸ್ವಲ್ಪ ಎಲ್ಲನೂ ಕಡಿಮೆ ಮಾಡಿದ್ದೀನಿ. ನೋಡಿದ್ದೆಲ್ಲ ಬೇಕು ಅನ್ನೋ ಥರ ತೊಗೊಳೋದಿಲ್ಲ. ಇವಾಗ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ತೀನಿ. ಯಾಕಂದರೆ ತೊಗೊಂಡೋಗಿ ಆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋ ಬದಲು ಖಾಲಿ ಆದಂಗೆ ಬಂದ್ರಾಯ್ತು. ಏನು ಮನೆಯಿಂದ ಒಂದು ಅರ್ಧ ಮೀಟರೂ ಇಲ್ಲ ಅಂತ ಹೇಳ್ಬೋದು, ಅರ್ಧ ಕಿಲೋಮೀಟ್ರೂ ಕೂಡ ಇಲ್ಲ. ಹಾಗಾಗಿ ಬಂದು ಯಾವಾಗ ಬೇಕು ಅವಾಗ ತೊಗೋಬೋದು. ಅದು ತೆಗಿಯೋಕ್ಕಾಗ್ತಿಲ್ಲ ಬಿಡು, ಬಿಡ್ರ ತೆಗಿಯೋಕ್ಕಾಗಲ್ಲ. ಇತ್ತು ತೊಗೊಳ್ರ, ಇದು ಅದೇ ಸಮಥಿಂಗ್ ಎಲ್ಲ ಶೇಕ್ ಮಾಡ್ತಾರೆ. ತೊಗೊಳ್ಳೈತೆ ಎತ್ತಿಡೋ, ಇದು ದೊಡ್ಡದಾಗಿದೆ, ದೊಡ್ಡದಾಗಿದೆ. ಇದೆಲ್ಲ ಕುಲ್ಫಿ ಮೇಕರ್ಸು, ಮನೇಲಿ ತಂದಿದ್ದು ಬೇಕಾದ ಲೋಟ. ಬೇಡ ಬಿಡು, ಚೆನ್ನಾಗಿ ಚೊಂಬಿದೆ ನೋಡಿ, ಚೊಂಬು ಯಾರೋ ದುಡಿಸ್ತಾರೆ ಎಲ್ಲ ಹಂಗೆ ಆಗಿದೆ. ಬೇಡ ಬರೋ ಮಗನೇದು ಬೇಡ. ನಾವು ಚಿಕನ್ ಮನೆಗೆ ತಂದು ಕಟ್ ಮಾಡಲ್ಲ, ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದಿರೋದು. ಅದು ನೈಫ್ ತೊಗೋಬೋದಿತ್ತು ಊರಿಗೆ, ನಮ್ಮ ಮನೆಗೆ. ಅಮ್ಮ ಅದರಿಂದ ಇನ್ನೂ ಚೆನ್ನಾಗಿರೋದಿದೆ ನೋಡಮ್ಮ, ಕವರಿಂಗ್ ಎಲ್ಲ ಇದೆ. 99ಗೆ 2 ಅದು. ಶಾಪಿಂಗ್ ಮುಗೀತು. ಏನೇನು ಹುಡುಕ್ತಾ ಶಾಪಿಂಗ್ ಈ ಸರಿ ನಾವು ಚೀಸ್ ಬಿಸ್ಕೆಟು, ನೂಡಲ್ಸು, ಮತ್ತೆ ಇನ್ನೊಂದೇನೋ ಬಿಸ್ಕೆಟು ಇಟ್ಕೊಂಬರೋ. ಆಯ್ತು,
ನನ್ನ ಮಗಳು ಪಾಪ ಎಷ್ಟು ಕೆಲಸ ಮಾಡ್ತಾಳೆ ಗೊತ್ತಾ. ನನ್ನ ಮಗ ಮಾತ್ರ ಸೋಂಬೇರಿ ಆಗ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ಈಗ ತುಂಬ ಸೋಂಬೇರಿ ಆಗಿದ್ದಾನೆ, ಏನು ಇಟ್ಕೊಳ್ಳಲ್ಲ. ಕಾಣಿಸ್ತು, ಹಾಂ ಈಗ ಕಾಣಿಸ್ತು. ಹಿಂಗೆ ಇಟ್ಕೊಂಡ ವಾವ್, ಇದನ್ನು ನನ್ನ ಮಗ ಅಲ್ವಾ, ಸಖತ್ತಾಗಿದೆ. ಕೆಲವೊಂದು ಟೈಮಲ್ಲಿ ನೋಡೋದಕ್ಕೆ ಎಷ್ಟು ಚೆಂದ ಕಾಣಿಸುತ್ತೆ. ಆಕಾಶದಲ್ಲೂ ಮೋಡಗಳು ಪೇಂಟ್ ಮಾಡ್ದಂಗೆ ಅನಿಸ್ತಾ ಇದೆ. ಇದು ಹಿಂಗೆ ಎಲ್ಲ ಥರ ಕಾಣಿಸುತ್ತೆ. ನಡಿಯಪ್ಪ ನಡೀರಿ. ರಂಗೋಲಿ ಎಲ್ಲ ಹೋಯ್ತು. ನನ್ನ ಮಗಳು ಬಿಟ್ಟಿರೋದು ಇವತ್ತು ರಂಗೋಲಿ ಎಲ್ಲ. ಈಗ ಏನಿಲ್ಲ, ಬನ್ನಿ ಪೂಜೆ ಮಾಡೋಣ ಫಸ್ಟು. ಮಾಡೋಗಮ್ಮ. 6:30 ಟೈಮ್. ಫ್ರೆಶ್ ಅಪ್ ಆಗ್ಬಿಡ್ತೀನಿ ಅಷ್ಟೇ. ನಾಯಿಗಳು ಬರ್ತವೆ ಅಂತ ಕಡ್ಡಿ ಹಿಡ್ಕೊಂಡು ವಾಕಿಂಗು. ಅಷ್ಟು ಭಯ ಹುಡ್ಸ್ಬಿಟ್ಟಿದೆ ನಾಯಿಗಳು ನಮ್ಮ ಏರಿಯಾದಲ್ಲಿ. ಒಂದೇ ಒಂದು ಎಷ್ಟು ಮುದ್ದು